ಎಲ್ಲರಿಗೂ ನಮಸ್ತೆ. ದುರ್ಗಾ ವಿಶ್ ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಲಾಗನ್ನು ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪೂರ್ತಿ ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ವಿಡಿಯೋ ಸೋಮವಾರದ ಲಾಗ್ ಇದು. ಸೋಮವಾರ ವಾರ ಇದ್ದಿದ್ದರಿಂದ ಪೂಜೆ ಮಾಡಬೇಕಲ್ವ, ಅದರಿಂದ ಬಾಗಿಲು ತೊಳೆದು ಈ ರೀತಿ ರಂಗೋಲಿ ಹಾಕ್ಕೊಂಡಿದ್ದೆ. ಟಿಫನ್ಗೆ ಅಂತ ನಾನು ಟೊಮೆಟೊ ಬಾತ್ ಮಾಡ್ಕೊಂಡಿದ್ದೆ. ಈಗಂತೂ ಟೊಮೆಟೊ ತುಂಬಾ ಕಡಿಮೆ ಇದೆ ರೇಟು. ತುಂಬ ಚೆನ್ನಾಗಾಗಿತ್ತು ಟೊಮೆಟೊ ಬಾತು. ಸೇಮ್ ಕುಷ್ಕ ಥರನೇ ಆಗಿತ್ತು. ತುಂಬ ಟೇಸ್ಟಾಗೂ ಕೂಡ ಇತ್ತು. ಬಟಾಣಿ ಹಾಕಿದರೆ ಇನ್ನೂ ಚೆನ್ನಾಗಿರೋದು ಅಂತ ಅಂದ್ಕೊಂಡೆ ನಾನು. ಅದ್ರ ಜೊತೆಗೆ ಚಟ್ನಿ ಕೂಡ ಮಾಡ್ಕೊಂಡಿದ್ದೆ. ಮಕ್ಕಳಿಗೆ ಲಂಚ್ ಬಾಕ್ಸ್ಗೂ ಕೂಡ ಟೊಮೆಟೊ ಬಾತನ್ನೇ ಹಾಕಿದ್ದೆ. ಇದೆಲ್ಲ ಆದಮೇಲೆ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆ ಒರೆಸಿ ಸ್ನಾನ ಮಾಡಿ ದೇವ್ರ ಪೂಜೆನೂ ಕೂಡ ಸಿಂಪಲ್ಲಾಗಿ ಮಾಡಿಕೊಂಡೆ. ಸೋಮವಾರ ಆಗಿದ್ದರಿಂದ ನಾವು ಪೂಜೆ ಮಾಡದೆ ನಾಷ್ಟನೇ ಕೂಡ ಮಾಡೋದಿಲ್ಲ. ಅದರಿಂದ ಇಷ್ಟೆಲ್ಲ ಮನೆ ಕೆಲಸ ಮುಗಿಸೋ ಅಷ್ಟರಲ್ಲಿ 12 ಗಂಟೆ ಆಗಿಬಿಡುತ್ತೆ. 12 ಗಂಟೆ ಒಳಗಡೆ ಪೂಜೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಪೂಜೆ ಕೂಡ ಮಾಡಿಕೊಂಡೆ ಸಿಂಪಲ್ಲಾಗಿ. ನಮ್ಮ ತೋಟದ್ದೇನೆ ಕಾಕಡವ ಕನಕಾಂಬರ ಹೂವು ಎಲ್ಲ ಇತ್ತಲ್ವ, ಅದನ್ನೇ ಹಾಕಿ ಸಿಂಪಲ್ಲಾಗಿ ರೆಡಿ ಮಾಡಿ. ಮತ್ತು ಒಂಬಾಳೆ ಇತ್ತು ಮನೆಯಲ್ಲಿ. ಹೋದ ಸಾರಿ ಆಂಟಿ ತಂದಿದ್ರು ಒಂಬಾಳೆ ಕಬ್ಬಾಳಮ್ಮನಿಗೆ ಅಂತ. ಕಳಶಕ್ಕೆ ಬೇವಿನ ಸೊಪ್ಪು ಒಂಬಾಳೆ ಎಲ್ಲ ಇಕ್ಕಿ ಮಾವಿನ ಸೊಪ್ಪು ಕೂಡ ಇಟ್ಟೆ. ವಿಳ್ಯದೆಲೆ ನಮ್ಮ ಕಡೆ ಸಿಗೋಲ್ಲ. ಪೂಜೆ ಎಲ್ಲ ಆಯಿತು. ಪೂಜೆ ಎಲ್ಲ ಮುಗಿಸ್ಕೊಂಡು ತೋಟದ ಹತ್ರ ಬಂದೆ. ನಾಷ್ಟ ಕೂಡ ಮಾಡ್ಕೊಂಡು ನಾನು ಒಂದು ವಾರ ಆಗಿತ್ತು ಹೂವು ಎಲ್ಲ ಬಿಡಿಸ್ಕೊಂಡಿರಲಿಲ್ಲ. ಹೂವನ್ನೆಲ್ಲ ಬಿಡಿಸ್ಕೊಳ್ಳೋಣ ಅಂತ ಬಂದೆ. ನೋಡಿ ಎಷ್ಟೊಂದು ಹೂವು ಇದೆ. ಬೇಸಿಗೆಲ್ಲಂತೂ ಕನಕಾಂಬರ ಹೂವು ತುಂಬ ಚೆನ್ನಾಗಿ ಬಿಡುತ್ತೆ. ನಾಟಿ ಹೂವು ಬಿಸಿಲಿದ್ರಿಂದ ಅದು ಆ ಕಲರಾಗಿ ಕಾಣಿಸ್ತಿಲ್ಲ. ಬಿಸಿಲು ಜಾಸ್ತಿ ಇದ್ರೇ ಚೆನ್ನಾಗಿ ಹೂವು ಬಿಡೋದು. ನೋಡಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿತ್ತಲ್ವ, ಅದರಿಂದ ವೀಡಿಯೋ ಮಾಡಿದೆ. ಕೆಲವ್ರಿಗೆ ಹೂವು ನೋಡೋದಕ್ಕೂ ತುಂಬ ಇಷ್ಟ ಆಗುತ್ತೆ ಗಿಡದಲ್ಲಿ. ಸಿಟಿ ಕಡೆ ಈ ರೀತಿ ಎಲ್ಲ ವೀಡಿಯೋಗಳು ನೋಡೋದಕ್ಕೆ ಸಿಗೋದಿಲ್ಲ ಅಂತಲೇ ಹೂವದ ವೀಡಿಯೋ ಒಂದು ಮಾಡಿದೆ. ಎಷ್ಟು ಚೆನ್ನಾಗಿ ಹರಳಿತ್ತು ಅಂತಂದರೆ ನೋಡೋದಕ್ಕೆ ಇನ್ನೂ ನೋಡ್ತಾನೆ ಇರಬೇಕು ಅನಿಸ್ತಿತ್ತು. ಅಷ್ಟು ಚೆನ್ನಾಗಿ ಹರಳು ನಿಂತಿತ್ತು. ಬಿಡಿಸಿದ್ರೆ ಒಂದು 300 ಗ್ರಾಮ್ 400 ಗ್ರಾಮ್ ಅರ್ಧ kg ಒಳಗಡೆ ಆಗುತ್ತೆ. ನೋಡಿ ಇಷ್ಟೊಂದು ಹೂವು ಸಿಕ್ತು. ಅದ್ರ ಜೊತೆಗೆ ಒಂದೊಂದು ಕಾಕಡ ಹೂವು ಕೂಡ ಸಿಕ್ತು. ಅದನ್ನು ಕೂಡ ಬಿಡಿಸ್ಕೊಬಂದೆ. ಇಷ್ಟು ಹೂವು ಕಟ್ಟೋ ಅಷ್ಟರಲ್ಲಿ 2 ಅವರ್ 3 ಅವರ್ ಆಯ್ತು ನನಗೆ. ನೋಡೋದಕ್ಕೆ ಅಷ್ಟೇ ಸ್ವಲ್ಪ ಕಾಣಿಸ್ತಿದೆ, ಆದರೆ 300 ಗ್ರಾಮ್ ಮೇಲಿತ್ತು ಹೂವು ಇದು. ಈ ಹೂವನ್ನೆಲ್ಲ ಕಟ್ಕೊಂಡು ಇಟ್ಕೊಂಡೆ. ನಾಟಿ ಹೂವಲ್ವ, ಬಿಸಿಲಲ್ಲಿ ಸರಿಯಾಗಿ ಕಾಣಿಸಿಲ್ಲ. ಅದರಿಂದ ಮನೆಗೆ ತೊಗೊಂಡೋಗಿ ಇಟ್ಮೇಲೆ ಈ ರೀತಿ ಕಾಣ್ತಿತ್ತು. ನಮ್ಮದು ಇವಾಗ ಬೇಸಿಗೆ ಆದ್ದರಿಂದ ಸ್ವಲ್ಪ ನೀರು ಕಡಿಮೆ ಆಗಿದೆ ಬೋರಲ್ಲಿ. ಬೇಸಿಗೆ ಅಲ್ವಾ, ಬೇಸಿಗೆ ಟೈಮಲ್ಲಿ ಬರೀ ಇದೇ ಪ್ರಾಬ್ಲಮ್ಮು. ಮಳೆಗಾಲದಲ್ಲಿ ಹೆಂಗೋ ಮೇಂಟೈನ್ ಆಗುತ್ತೆ. ತೆಂಗಿನ ಗಿಡಕ್ಕೆಲ್ಲ ನೀರು ಬೇಕಲ್ವ. ಅದರಲ್ಲಿ ಜೋಳ ಹಾಕಿದ್ದಾರೆ, ಬೇಬಿಕಾನ್ಗೂ ಕೂಡ ನೀರು ಬೇಕು. ಯಾವಾಗಲೂ ತೇವ ಇರಬೇಕು. ಇದು ಗೋಬಿ ಮಾಡ್ತಾರೆ. ಇದು ಮುಸ್ಕಿನ ಜೋಳ ಅಲ್ಲ, ಇದು ಗೋಬಿ. ಬೇಬಿಕಾನ್ ಅಂತ ಅಂದರೆ ಗೋಬಿಗೆ ಹೋಗುತ್ತೆ ಇದು. ಈ ಕಡ್ಡಿ ದನಗೆಲ್ಲ ಹಾಕುತ್ತಾರೆ, ಹಸುಗಳಿಗೆ ಕಡ್ಡಿ ಆಗುತ್ತೆ. ಇದರಲ್ಲಿ ಜೋಳ ಬರುತ್ತೆ, ಸಣ್ಣ ಸಣ್ಣ ಜೋಳ. ಅದು ಬೇಬಿಕಾನ್ಗೆ ಹೋಗುತ್ತೆ, ಗೋಬಿ ಮಾಡೋದಕ್ಕೆ ಹೋಗುತ್ತೆ ಇದು. ತೆಂಗಿನ ಗಿಡ ಹಾಕ್ಸಿದ್ವಿ ಒಂದು 3 ವರ್ಷದಿಂದ. ಎಲ್ಲ ಚೆನ್ನಾಗಿ ದೊಡ್ಡದಾಗಿದೆ ತೆಂಗಿನ ಗಿಡ. ಆಮೇಲೆ ಸೀಬೆ ಗಿಡದ ಹತ್ರ ಬಂದೆ. ಒಂದು 2-3 ಸೀಬೆಕಾಯಿ ಸಿಕ್ತು. ಮಕ್ಳಿಗಾಗುತ್ತೆ ಸೀಬೆಕಾಯಿ ಅಂತ ಅಂದ್ಬಿಟ್ಟು ಅದನ್ನು ಕಿತ್ಕೊಂಡು ಇಟ್ಕೊಂಡೆ. ಹೋಗ್ಬೇಕಾದ್ರೇ ಒಂದು ಬ್ಯಾಗ್ ತೊಗೊಂಡು ಹೊಂಟೋಗ್ಬಿಡ್ತೀನಿ. ಕವರು ಬ್ಯಾಗೆಲ್ಲ ಏನೂ ಸಿಗೋಲ್ಲ ಅಲ್ಲಿ. ಹೋಗ್ಬೇಕಾದ್ರೇ ತೊಗೊಂಡು ಹೊಂಟೋಗ್ಬಿಡ್ತೀನಿ. ಸೊಪ್ಪು ಕೊಯ್ಕೊಳ್ಳೋಕ್ಕೆ, ಹೂವು ಬಿಡಿಸ್ಕೊಳ್ಳೋಕ್ಕೆ ಎಲ್ಲಕ್ಕೂ ಕವರ್ ಬೇಕು. ಅದರಿಂದ ಕವರು ಮತ್ತು ಬ್ಯಾಗ್ ತೊಗೊಂಡು ಹೊಂಟೋಗ್ಬಿಡ್ತೀನಿ. 1-2 ಗೊನೆ ಬಾಳೆಗೊನೆ ಬಿಟ್ಟಿದೆ. ನಾವು ಈ ಬಾಳೆಗೊನೆನ ಮಾರೋದಿಲ್ಲ. ಹಬ್ಬಗಳ ಟೈಮಲ್ಲಿ ಮನೆಗೆ ಆಗುತ್ತೆ. ಅದು ಹಬ್ಬಗಳ ಟೈಮಲ್ಲಿ ಹಣ್ಣು ಮಾಡಿ ಮನೆಗೆ ಇಟ್ಕೋತೀನಿ. ಅಂಗಡಿಗಳಲ್ಲಿ ರೇಟ್ ಕೇಳಿದ್ರೆ ಜಾಸ್ತಿ ಇರೋ ಬಾಳೆಹಣ್ಣು, ಅದರಿಂದ ಮನೆಗೆ ಆಗುತ್ತೆ ಅಂತ ಹಬ್ಬದ ಟೈಮಲ್ಲಿ ಮನೆಗೆ ಇಟ್ಕೋತೀವಿ. ನಾನು 1-2 ಮಡಿ ಒಣಗೊನೆ ಸೊಪ್ಪು ಹಾಕಿದ್ದೆ ಹೋದ ವರ್ಷ. ಎಲ್ಲ ಒಣಗೋಗ್ಬಿಟ್ಟಿದೆ. ಒಣಗೊನೆ ಸೊಪ್ಪು ಸರಿಯಾಗಿ ನೀರು ಬಿಡಲಿಲ್ಲ ಅನಿಸುತ್ತೆ. ಚೆನ್ನಾಗಿ ಒಣಗೋಗ್ಬಿಟ್ಟಿದೆ ಎಲ್ಲನೂ. ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ ಒಂದು ಕಡೆಯಿಂದ ಕುಡ್ಲು ತೊಗೊಂಡು ಕುಯ್ಬೇಕಿತ್ತು, ಆ ಥರ ಬಂದಿತ್ತು. ಅದೇನಾಗಿದೆ ಅಂದರೆ ಒಣಗೋಗಿದೆ. ಅದನ್ನ ನೋಡ್ಬಿಟ್ಟು ಬೇಜಾರಾಯಿತು. ಅದರಿಂದ ಇನ್ನೂ ಸ್ವಲ್ಪ ಪಕ್ಕದಲ್ಲೇ ಇತ್ತು ಒಣಗೊನೆ ಸೊಪ್ಪಿನ ಬುಡ ಎಲ್ಲನೂ. ಅದನ್ನೆಲ್ಲ ಕಿತ್ಕೊಬಂದು, ಸ್ವಲ್ಪ ಕಳೆ ಕೂಡ ಇತ್ತು ಒಣಗೊನೆ ಸೊಪ್ಪಿನ ಪಾತಿನಲ್ಲಿ. ಕಳೆನೆಲ್ಲ ಕಿತ್ಬಿಟ್ಟು ಕುಡ್ಲೆಲ್ಲ ಕಿತ್ತೆ ಕಳೆನೆಲ್ಲನೂ. ನನ್ನ ವೀಡಿಯೋ ನಾನೇ ಮಾಡ್ಕೊಳ್ಳೋದ್ರಿಂದ ನಾನು ಕೆಲಸ ಮಾಡೋ ವೀಡಿಯೋ ಯಾರೂ ಮಾಡೋದಕ್ಕಾಗಲ್ಲ. ಆದ್ದರಿಂದ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ನನ್ನ ವೀಡಿಯೋ ಮಾಡೋದಕ್ಕೆ. ಒಂದು ಕೈಲಿ ವೀಡಿಯೋ ಮಾಡಿಕೊಂಡು ಒಂದು ಕೈಲಿ ಕೆಲಸ ಮಾಡಬೇಕು, ಆ ಥರ. ನೋಡಿ ಒಣಗೊನೆ ಸೊಪ್ಪಿನ ಬಿಡ ಎಲ್ಲ ಬಿಡಿಸಿಟ್ಕೊಂಡು ಒಂದೊಂದೇ ಈ ರೀತಿ ಸಣ್ಣದಾಗಿ ಒಂದು ಹೋಲ್ ಮಾಡಿ ಹಾಕ್ತಾಯಿದ್ದೀನಿ. ಹೋಲ್ ಮಾಡಿಬಿಟ್ಟು ಹಾಕ್ಬಿಟ್ಟು ನೀರು ಕೂಡ ಬಿಡ್ತೀನಿ. ಇನ್ನು ಸ್ವಲ್ಪ ದಿನ ಬಿಟ್ಕೊಂಡೋಗಿ ನೋಡಿದ್ರೆ ಚೆನ್ನಾಗಿರುತ್ತೆ. ಈಗಂತೂ ಬೇಸಿಗೆ ಟೈಮಲ್ಲಿ ಸೊಪ್ಪು ತಿನ್ನಬೇಕು ಅನಿಸುತ್ತೆ. ಬೇರೆ ಏನು ತಿನ್ನಬೇಕು ಅನಿಸಲ್ಲ, ಸೊಪ್ಪೇ ಜಾಸ್ತಿ ತಿನ್ನಬೇಕು ಅನಿಸೋದು. ಒಣಗೊನೆ ಸೊಪ್ಪು, ಕೀರೆ ಸೊಪ್ಪು, ದಂಟಿನ ಸೊಪ್ಪು ಜಾಸ್ತಿ ಸಿಗುತ್ತೆ ನಮ್ಮ ತೋಟದಲ್ಲಿ. ನೋಡಿ ಎಲ್ಲನೂ ಈ ರೀತಿ ಹಾಕ್ತಾಯಿದ್ದೀನಿ. ಹೊಲ್ದ ಹತ್ರ ಹೋದರೆ ಏನಾದರೂ ಕೆಲಸ ಮಾಡಬೇಕು. ಸುಮ್ಮನೆ ಹೋಗಿ ಬಂದರೆ ಏನು ಪ್ರಯೋಜನ ಇಲ್ಲ. ನಾನು ಹೋದಾಗ ಒಂದು ಸಾರಿ ಏನಾದರೂ ಕೆಲಸ ಮಾಡ್ತೀನಿ. ಸತ್ತೆ ಕೀಳೋದು, ಸೊಪ್ಪಿನ ಮಡಿಲೆಲ್ಲನೂ ಸತ್ತೆಗಳನ್ನೆಲ್ಲ ಸೋಸೋದು,
ಕಳೆ ಕೀಳೋದು ಈ ಥರ ಮಾಡ್ತೀನಿ. ಅದು ಬಿಟ್ಟರೆ ಹೂ ಬಿಡಿಸಿಟ್ಕೊಳ್ಳೋದು, ಸೊಪ್ಪು ಬಿಡಿಸಿಟ್ಕೊಳ್ಳೋದು, ಈ ರೀತಿ ಒಂದೊಂದೇ ಕೆಲಸ ಮಾಡ್ಕೊತಿರ್ತೀನಿ. ಸುಮ್ಮನೆ ವೇಸ್ಟಾಗಂತೂ ಕೂತಿದ್ದು ಬರಲ್ಲ. ನೋಡಿ ಇದು ಅರಿವೆ ಸೊಪ್ಪು ಕೀರೆ ಸೊಪ್ಪು ಅಂತ ಅಂತಾರೆ. ಹಳ್ಳಿ ಕಡೆ ಎಲ್ಲ ಕಾಮನ್ನಾಗಿ ಎಲ್ಲರೂ ಅವ್ರ ತೋಟಗಳಲ್ಲಿ ಹೊಲಗಳಲ್ಲಿ ಮನೆ ಹತ್ರ ಎಲ್ಲನೂ ಈ ರೀತಿ ಕೀರೆ ಸೊಪ್ಪನ್ನು ಚೆಲ್ಕೊಬಿಡ್ತಾರೆ. ಬೇಸಿಗೆ ಟೈಮಲ್ಲಿ ಸೊಪ್ಪು ಜಾಸ್ತಿ ತಿನ್ನಬೇಕು ಅಂತ ಅನಿಸುತ್ತಲ್ವ. ನೋಡಿ ಇದರಲ್ಲೆಲ್ಲ ಕಳೆಯನ್ನೆಲ್ಲ ಸೋಸ್ತೆ. ಸ್ವಲ್ಪ ಸತ್ತೆ ಬೆಳ್ಕೊಬಿಟ್ರೆ ಸೊಪ್ಪು ಚೆನ್ನಾಗಿ ಬರೋದಿಲ್ಲ. ಅದರಿಂದ ಸತ್ತೆನೆಲ್ಲ ಕ್ಲೀನ್ ಮಾಡ್ಕೋಬೇಕು. ಇಷ್ಟೊಂದು ಸತ್ತೆ ಬೆಳೆದಿತ್ತು, ಇದನ್ನೆಲ್ಲ ಕ್ಲೀನ್ ಮಾಡೋಣ ಅಂತ ಅಂದ್ಬಿಟ್ಟು ಬರೀ ರಾಗಿ ಪೈರು ಥರದ್ದು ಸತ್ತೆ ಇದು. ಒಂದೊಂದು ಕೀರೆದು ಬುಡ ಇತ್ತು. ಅದರಿಂದ ಕೀರೆ ಬುಡ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಕಳೆ ಕಿತ್ತರೆ ಬರುತ್ತೆ ಅಂತ ಅಂದ್ಬಿಟ್ಟು ಕಿತ್ತೆ. ಇಷ್ಟು ಹುಲ್ಲಾಯ್ತು ನೋಡಿ ಅದರಲ್ಲಿ. ಎಲ್ಲ ಕ್ಲೀನ್ ಮಾಡಿ ಈ ರೀತಿ ಇಟ್ಟೆ. ಎಲ್ಲ ಒಂದೊಂದು ಸೊಪ್ಪೊಂದು ಗಿಡ ಇದೆ, ಅದೆಲ್ಲ ಅಂಟ್ಕೊಳ್ಳುತ್ತೆ. ಇದೆಲ್ಲ ಆದಮೇಲೆ ಸತ್ಯನೆಲ್ಲ ಕಿತ್ತಾದಮೇಲೆ ನಾನು ನನ್ನ ತಮ್ಮನ ಜೊತೆಲಿ ಬಂದಿದ್ದೆ ಹೊಲ್ದ ಹತ್ರ. ಅಳ್ಗಿಡ, ಹಳ್ಳೆಣ್ಣೆ ತಲೆಗೆ ಹಾಕೋತಾರಲ್ಲ ಹಳ್ಳೆಣ್ಣೆ, ಅದು ಇದರಿಂದನೇ ಮಾಡೋದು, ಎಳ್ಕಾಯಿಂದನೇ ಮಾಡೋದು. ನಾನು ಪಾರಮಳ್ಳ ಹಾಕ್ಬಿಟ್ಟಿದ್ದೆ. ಒಂದು 20-30 ಗಿಡ ಇದೆ ನೋಡಿ. ತುಂಬ ಉದ್ದ ಬೆಳೆದ್ಬಿಟ್ಟಿದೆ. ತಮ್ಮನ ಜೊತೆನೇ ತೋಟಕ್ಕೆ ಹೋದೆ. ತಮ್ಮನೂ ಕೂಡ ಬಂದಿದ್ದ. ಅವನು ಕೂಡ ಅಳ್ಕಾಯಿನೆಲ್ಲ ಕೀಳೋದಕ್ಕೆಲ್ಲ ಹೆಲ್ಪ್ ಮಾಡ್ತಿದ್ದೆ. ಯಾಕಂದರೆ ಇಷ್ಟು ದೊಡ್ಡ ಗಿಡ ಬಗ್ಸೋಕೆ ಹೋದ್ರೆ ಎಲ್ಲ ಮುರಿದೋಗ್ತಿತ್ತು. ನಾನು ಕೂಡ ಕೆಳಗಡೆ ಸಿಡ್ದಿರೋ ಮುಡ್ಕೊತಿದ್ದೆ. ಒಂದು ಗೊನೆಯಲ್ಲಿ ಒಂದು ಏನಾದರೂ ಒಣಗಿತ್ತು ಅಂತಂದರೆ ಪೂರ್ತಿ ಗೊನೆ ಬಲ್ತಿದೆ ಅಂತ ಅರ್ಥ. ಆವಾಗ ಮುರ್ಕೊಬಂದು ಬಿಸಿಲಲ್ಲಿ ಒಣಗಿಸಿದ್ರೆ ಅದೇ ಸಿಡಿಯುತ್ತೆ. ಸ್ವಲ್ಪ ಆಮೇಲೆ ಚೆಚ್ಚಬೇಕು. ಒಂದು ಕಡ್ಡಿ ತಗೊಂಡು ಬಡಿದ್ರೆ ಎಲ್ಲ ಹಳ್ಳೆಲ್ಲ ಬಿಟ್ಟೋಗುತ್ತೆ. ಅದನ್ನೆಲ್ಲ ಕೇರ್ಬಿಟ್ಟು ಸೋಸ್ಬಿಟ್ಟು ಇಟ್ಕೊಂಡ್ರೆ ಒಂದು ಸರಿ ಎಣ್ಣೆ ತೆಗೆಸ್ಬೋದು. ಈ ಸರಿ ನಾನೇ ಎಣ್ಣೆ ತೆಗ್ಸೋಣ ಅಂತ ಅಂದ್ಬಿಟ್ಟು, ಮಕ್ಳಿಗೆಲ್ಲ ಬೇಕಲ್ವ, ನಮಗೆಲ್ಲ ಬೇಸಿಗೆ ಟೈಮಲ್ಲಂತೂ ತುಂಬ ಎಣ್ಣೆ ಬೇಕು ಬಿಸಿಲಿಗೆ, ಹೀಟ್ಗೆ. ಹಳ್ಳೆಣ್ಣೆ ಯಾವಾಗಲೂ ಹಾಕ್ತಾ ಇರ್ತೀವಿ. ನೋಡಿ ಎಷ್ಟು ಮೇಲ್ಕೆ ಹೋಗಿದೆ ಅಂತ ಅಂದರೆ ಒಂದು 2 ಆಳು 3 ಆಳು ಉದ್ದ ಹೋಗಿದೆ ಒಂದೊಂದು ಗಿಡ. ಗೊನೆಲಂತೂ ತುಂಬ ಉದ್ದ ಇದೆ ಗೊನೆ. ಇಲ್ಲೆಲ್ಲ ರೋಡ್ ಸೈಡ್ ಹಾಕಿರೋದ್ರಿಂದ ಜನಗಳು ಏನು ಮಾಡ್ತಾರೆ, ಈ ರೀತಿ ತುಂಬ ಅಳ್ಕಾಯ್ದು ಗೊನೆನೆಲ್ಲ ಮುರ್ಕೊಂಡು ಹೊಂಟೋಗಿದ್ದಾರೆ. ಅವರು ಬಿತ್ತನೆ ಮಾಡ್ಕೊಳ್ಳೋದಕ್ಕೆ. ಇಷ್ಟು ಉದ್ದ ಗೊನೆ ಎಲ್ಲೂ ನೋಡೋದಕ್ಕೆ ಸಿಗಲ್ಲ. ಇದೇ ಫಸ್ಟು ನಾನು ಕೂಡ ಹಾಕಿರೋದು. ನೋಡೋದಕ್ಕೆ ಎಷ್ಟೆಷ್ಟು ಉದ್ದ ಕಾಣಿಸ್ತಿದೆ ನೋಡಿ. ಎಲ್ಲ ಬಲ್ತಿರೋ ಗಿಡನೆಲ್ಲ ಅಳ್ಕಾಯಿನೆಲ್ಲ ಮುರ್ಕೊಂಡೋಗಿ ಬಿತ್ತನೆ ಮಾಡ್ಕೊತಿದ್ರು ಅಂತ ಯಾರೋ ಹೇಳಿದ್ರು. ಅದರಿಂದ ಬಲ್ತಿರೋದನ್ನೆಲ್ಲ ಕಿತ್ಕೊಬಂದ್ಬಿಟ್ಟೆ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಥ್ಯಾಂಕ್ ಯು, ಬಾಯ್.